ಕೋಗಿಲು ಕ್ರಾಸ್ ಅಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ. ನಾವು ಬರ್ತೀವಿ ಅಂತ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಎಲ್ಲಿಂದ ಬಂದವರು ಅಂತ ತನಿಖೆ ಆಗಬೇಕು. ತನಿಖೆ ವರದಿ ಬರುವವರೆಗೆ ಮನೆ ಕೊಡಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿ ಪಟ್ಟನ್ನ ಹಿಡಿದಿದ್ದಾರೆ. ಎನ್ಐಎ ತನಿಖೆಗೆ ಆಗ್ರಹಿಸಿದ ಛಲವಾದಿ ನಾರಾಯಣಸ್ವಾಮಿ ಕೇರಳದ ಎಂಪಿ ಬಂದು ಏಕೆ ಪರಿಶೀಲನೆ ಮಾಡ್ತಾರೆ, ರಾಜ್ಯದ ವಿಚಾರಕ್ಕೆ ಏಕೆ ಮೂಗು ತೂರಿಸ್ತಾರೆ ಇವರು. ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಆಗಿದೆ ಇದು. ಕೋಗಿಲು ಕ್ರಾಸ್ ಅಲ್ಲಿ ಬಾಂಗ್ಲಾದೇಶದವರು ಕೂಡ ಇದ್ದಾರೆ. ಹೀಗಾಗಿ ಎಲ್ಲಿ ಇಲ್ಲದಂಥ ಓಲೈಕೆ ಇಲ್ಲಿ ಯಾಕೆ, ಕೇರಳದವ್ರು ಬಂದು ಯಾಕೆ ಇಲ್ಲಿ ಒಂದು ತನಿಖೆಯನ್ನ ಮಾಡಬೇಕು, ಯಾಕೆ ಇಲ್ಲಿ ಆ ಒಂದು ಪ್ಲೇಸ್ಗೆ ಬಂದು ಅಲ್ಲಿ ವಿಚಾರಣೆಯನ್ನ ಮಾಡಬೇಕು. ನಾವು ಬರ್ತೀವಿ ಅಂತ ಬೇರೆಡೆಗೆ ಶಿಫ್ಟ್ ಕೂಡ ಮಾಡಿಸಿದ್ದಾರೆ. ಹೀಗಾಗಿ ಅಲ್ಲಿ ತನಿಖೆ ಆಗಬೇಕು, ಎಲ್ಲ ರೀತಿಯಾದಂಥ ವರದಿಯನ್ನು ತೆಗೆದುಕೊಳ್ಬೇಕು. ಅಲ್ಲಿ ಯಾರು ಎಲ್ಲಿಂದ ಬಂದವರು ಇದ್ದಾರೆ, ಬಾಂಗ್ಲಾದೇಶದವರಿಂದ ಬಂದವರು ಎಷ್ಟು ಜನ ಇದ್ದಾರೆ, ಇನ್ನು ಬೇರೆಡೆಯಿಂದ ಬಂದು ವಾಸಿಸಿರುವಂಥ ಎಷ್ಟು ಜನ ಇದ್ದಾರೆ, ಎಲ್ಲಿ ಇಲ್ಲದಂಥ ಓಲೈಕೆ ಇಲ್ಲಿ ಯಾಕೆ, ಕೋಗಿಲು ಕ್ರಾಸ್ಗೆ ಮಾತ್ರ ಯಾಕೆ ಆ ರೀತಿಯಾದಂಥ ಓಲೈಕೆಯನ್ನು ಮಾಡ್ತಾ ಇದೆ ಸರ್ಕಾರ. ಕೇರಳದವರು ಬಂದು ಇಲ್ಲಿ ಪಾಲಿಟಿಕ್ಸನ್ನು ಮಾಡ್ತಾರೆ. ತಮ್ಮ ರಾಜ್ಯದ ಸ್ಥಿತಿ, ತಮ್ಮ ರಾಜ್ಯದ ಪಾಲಿಟಿಕ್ ಬಗ್ಗೆ ಅವ್ರು ನೋಡ್ಕೊಳ್ಳಿ, ಅದನ್ನು ಬಿಟ್ಟು ರಾಜ್ಯಕ್ಕೆ ಬಂದು ಅವರು ಪಾಲಿಟಿಕ್ಸನ್ನು ಮಾಡ್ತಾರೆ. ಕೇರಳ ವೋಟಿಂಗ್ ಆಗಿ ಈ ರೀತಿಯಾಗಿ ಒಂದು ಕೇರಳದ CM ಕೂಡ ಪೋಸ್ಟನ್ನು ಹಾಕಿದ್ರು. ಅದಾದ ಬಳಿಕ ಛಲವಾದಿ ನಾರಾಯಣಸ್ವಾಮಿಯ ಹೇಳಿಕೆ ಕೂಡ ಇದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗ ಗಮನಿಸ್ತಾ ಇದ್ದೀವಿ ಈ ಒಂದು ಕೋಗಿಲು ಕ್ರಾಸ್ ಬಳಿ ನಡೀತಾ ಇರುವಂಥ ಮನೆ ತೆರವು ಕಾರ್ಯಾಚರಣೆ ಬಗ್ಗೆ ಪಾಲಿಟಿಕ್ಸ್ ಕೂಡ ಈಗ ಎದ್ದಿದೆ. ಏನಿದೆ ಈ ಬಗ್ಗೆ ಎಲ್ಲ ಮಾಹಿತಿ? ವನಿತಾ, ಏನು ಕೋಗಿಲು ಕ್ರಾಸ್ ಬಳಿ ಅಕ್ರಮ ಶೆಡ್ಗಳನ್ನ ಮನೆಗಳನ್ನ ಕಟ್ಕೊಂಡಿದ್ರು ಅಂತನ್ನ ಸರ್ಕಾರ ತೆರವು ಮಾಡಿದ ಬಳಿಕ ಒಂದಿಷ್ಟು ರಾಜಕೀಯವಾದಂತಹ ತಿರುವನ್ನ ಈ ವಿಚಾರ ಪಡೆದುಕೊಂಡಿತ್ತು. ಯಾಕಂದ್ರೆ ಕೇರಳ ಈ ಒಂದು ವಿಚಾರದಲ್ಲಿ ಮೂಗು ತೂರಿಸುವಂತದ್ದು, ಅಲ್ಲಿನ ಸಂಸದರೊಬ್ರು ಬಂದು ಇಲ್ಲಿ ಈ ಒಂದು ಪ್ರದೇಶವನ್ನ ವೀಕ್ಷಣೆ ಮಾಡಿದ್ದಂಥದ್ದು, ಜೊತೆಗೆ ಕಾಂಗ್ರೆಸ್ ಆ ಓಲೈಕೆ ಅದಾದ ಬಳಿಕ ಮುಸ್ಲಿಂ ಓಲೈಕೆಯನ್ನ ಅಂದ್ರೆ ಅಲ್ಪಸಂಖ್ಯಾತ ಓಲೈಕೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಎಲ್ಲದರ ನಡುವೆ ಇದೀಗ ಇವತ್ತು ಬಿಜೆಪಿ ನಾಯಕರು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಎಲ್ಲೂ ಇಲ್ಲದೆ ಇರುವಂತಹ, ಎಲ್ಲೂ ಅಂದ್ರೆ ನಿರಾಶ್ರಿತರು ಅನೇಕ ಕಡೆಗಳಲ್ಲಿದ್ದಾರೆ. ಆದ್ರೆ ಇಲ್ಲಿ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ, ಓಲೈಕೆ ರಾಜಕಾರಣವನ್ನ ಯಾಕೆ ಮಾಡ್ತಿದೆ, ಇದು ಪಾಕಿಸ್ತಾನದಂತಹ ಮಾಧ್ಯಮಗಳಲ್ಲಿ ಚರ್ಚೆಗೆ ಬರುತ್ತೆ ಅಂದ್ರೆ ಇಲ್ಲಿಂದ ಅಂದ್ರೆ ಡೆಮಾಲಿಷನ್ ಮಾಡಿದಂತಹ ನಂತರ ದಿನಗಳಲ್ಲಿ ಒಂದೇ ದಿನದಲ್ಲಿ ಪಾಕಿಸ್ತಾನ ಮಾಧ್ಯಮ ಅಂದ್ರೆ ಪಾಕಿಸ್ತಾನ ಈ ಬಗ್ಗೆ ಮಾತನಾಡುತ್ತೆ ಅಂದ್ರೆ ಇಲ್ಲಿಂದ ಯಾರೋ ಅಲ್ಲಿಗೆ ಹೇಳ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅಶೋಕ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಮಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿ ನಾಯಕರ ಒತ್ತಾಯ ಅಷ್ಟೇ, ಇದನ್ನ NIAಗೆ ಕೊಡ್ಬೇಕು. ಅವ್ರು ಯಾಕೆ ಅಂದ್ರೆ ಕೇರಳ ಸರ್ಕಾರ ಇಲ್ಲಿ ಯಾಕೆ ಬರ್ತಾ ಇದೆ, ಆ ಮಾಧ್ಯಮಗಳಲ್ಲಿ ಅಥವಾ ಆ ದೇಶದಲ್ಲಿ ಈ ಬಗ್ಗೆ ಯಾಕೆ ಚರ್ಚೆ ಆಗ್ತಿದೆ, ಇಲ್ಲಿಂದ ಅಷ್ಟು ಬೇಗ ಯಾಕೆ ವಿವರಣೆ ಹೋಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕು. ತನಿಖೆಯ ಬಳಿಕ ಮನೆಗಳನ್ನ ಹಂಚಿಕೆ ಮಾಡ್ಲಿ, ಯಾರು ಜೆನ್ಯೂನ್ ಇದ್ದಾರೆ ಅವ್ರಿಗೆ ಹಂಚಿಕೆ ಮಾಡ್ಲಿ. ಅನೇಕರು ನಿರಾಶ್ರಿತರು ಇರಬಹುದು. ಇಲ್ಲಿ ಕೇವಲ ಅಲ್ಪಸಂಖ್ಯಾತ ಅಷ್ಟೇ ಅಲ್ಲ, SC ST ಅಂದ್ರೆ ದಲಿತರು ಕೂಡ ಇರಬಹುದು. ಎಲ್ಲರಿಗೂ ಕೂಡ ಹಂಚಿಕೆ ಆಗ್ಲಿ ಬೇಡ ಅನ್ನಲ್ಲ, ಆದ್ರೆ ತನಿಖೆ ಆದ ಬಳಿಕ ಹಂಚಿಕೆ ಆಗ್ಲಿ ಅನ್ನುವಂತಹದ್ದು. ಹಾಗಾಗಿ ಈಗ ಇವರು NIA ತನಿಖೆಗೆ ಒತ್ತಾಯವನ್ನು ಕೂಡ ಮಾಡಿರೋದ್ರಿಂದ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ವನಿತಾ, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.